ಕಿಸರಣ್ಣ ಇವೆಲ್ಲ ನಮ್ಮ ಅಪ್ಪಂದೇ ಹತ್ತತ್ ಗಣನೆ ತಗೊಂಡೋಗಿ ತಿನ್ನು. ಇಷ್ಟೊಂದೆಲ್ಲ ತಿನ್ನಕ್ ನಾನು ಕೋತಿ ಅನ್ಕೊಂಡಿದ್ದೀನೋ. ಸುಮ್ಮನೆ ನಿನ್ ಕೋತಿ ಕಲ್ಸ್ಕೊಂಡು ಕೋತಿಗೆ ಕಮ್ಮನ ಮಾಡ್ತೀಯ. ಏನಂದೆ? ಏನಿಲ್ಲ ಅಣ್ಣ, ಇವೆಲ್ಲ ತಗೊಂಡೋಗಿ ವ್ಯಾಪಾರ ಮಾಡಿದ್ರೆ ಒಳ್ಳೆ ಲಾಭನೇ ಮಾಡ್ಬೋದಲ್ಲ. ಅದಕ್ಕಿಂತ ಬಾಳೆನ ತೊಳೆದು ಕಟ್ ಮಾಡಿ ಒಣಗಿಸಿ ಅದನ್ನ ಪೌಡರ್ ಮಾಡಿ ಸೇಲ್ ಮಾಡಿದ್ರೆ ಒಳ್ಳೆ ಪ್ರಾಫಿಟೇ ಮಾಡ್ಬೋದು. ಪೌಡ್ರ್ ಮಾಡಿದ್ರೆ ಅಷ್ಟೊಂದು ಲಾಭ ಆಗ್ತದ? ನೋಡೋ, ಎಲ್ಲ ಲಕ್ಸುರಿ ಮೇಕಪ್ ಪೌಡರ್ಗಳನ್ನ ರೆಡಿ ಮಾಡಕ್ಕೆ ಬನಾನಾ ಪೌಡರ್ ಬೇಕೇ ಬೇಕು. ಅವರು 1 kg ಬನಾನಾ ಪೌಡರ್ಗೆ ಸೇಲ್ ಮಾಡ್ತಾರೆ. ಅರೆ 1 kg ಬನಾನಾ ಪೌಡರ್ನ ರೆಡಿ ಮಾಡಕ್ಕೆ ಬರೀ 160 ರೂಪಾಯಿ ಸಾಕು. ನಾವ್ ಇದರಿಂದ ಯಾವ್ದೇ ಮೇಕಪ್ ಐಟಮ್ಸ್ ನ ರೆಡಿ ಮಾಡೋದು ಇಷ್ಟ ಇಲ್ಲ ಅಂದ್ರೆ ಇದಕ್ಕೆ ನಮ್ದೇ ಆದಂತ ಬ್ರ್ಯಾಂಡಿಂಗ್ ಕೊಟ್ಬಿಟ್ಟು ಆನ್ಲೈನ್ ಆಫ್ಲೈನ್ ಅಲ್ಲಿ 1 kg ನ 1,000 ರೂಪಾಯಿಗೆ ಮಾರ್ಬೋದು. ಆಗ ಇದಕ್ಕೆ 600% ಗ್ರಾಸ್ ಮಾರ್ಜಿನ್ ಆಗುತ್ತೆ. ಅಂಡ್ ಇದನ್ನ ಬಿಸ್ಕೆಟ್, ಕೇಕ್, ಬೇಬಿ ಫುಡ್, ಆನಿಮಲ್ ಫುಡ್, ಮೆಡಿಸನ್ ಮತ್ತೆ ಕಾಸ್ಮೆಟಿಕ್ ಐಟಮ್ಗಳು ಕಂಪ್ನಿಗಳು ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ಸಪ್ಲೈ ಮಾಡಬಹುದು. ಸ್ಪೇಸ್ ಮತ್ತೆ ಇನ್ವೆಸ್ಟ್ಮೆಂಟ್ ವಿಷಯಕ್ಕೆ ಬಂದ್ರೆ ಇದನ್ನ 7.5 ಲಕ್ಷದಲ್ಲೇ ಸ್ಟಾರ್ಟ್ ಮಾಡಬಹುದು. ಬನಾನಾ ಪೌಡರ್ ಇಂದ ಗೊಬ್ಬರನ ಕೂಡ ರೆಡಿ ಮಾಡಬಹುದು. ಓ ಕಿಸರಣ್ಣ, ಹಿಂಗೆಲ್ಲ ಅದ? ಹಂಗಾರೆ ನಾನು ಇದೇ ಬಿಸಿನೆಸ್ ಮಾಡ್ಬಿಡ್ತೀನಿ.